ಸೊ ಒಂದು ಸ್ಮಾಲ್ ಕ್ಯಾಲ್ಕ್ಯುಲೇಷನಿಂದ ಇವತ್ತಿನ ನಮ್ಮ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಅಂತ. ತಿಂಗಳಿಗೆ ಆನ್ ಅನ್ ಆವ್ರೇಜ್ 9 ಹಾಡುಗಳನ್ನು ಬರಿತಾ ಹೋದರೆ ವರ್ಷಕ್ಕೆ ಎಷ್ಟಾಗತ್ತೆ? ಓಕೆ, ಅಪ್ರಾಕ್ಸಿಮೇಟ್ಲಿ 100 ಅಂತ ಅಂದ್ಕೊಳ್ಳೋಣ, ಓಕೆನಾ? ಇದನ್ನೇ 25 ವರ್ಷಗಳ ಕಾಲ ಸತತವಾಗಿ ಮಾಡ್ತಾ ಬಂದರೆ 2,500 ಹಾಡುಗಳು, 2,500 ಅದ್ಭುತವಾದಂತಹ ಕನ್ನಡ ಹಾಡುಗಳನ್ನು ನಮಗೆ ಕೊಟ್ಟಿರೋ ನಮ್ಮ ಕನ್ನಡದ ಸುಪ್ರಸಿದ್ಧ ಗೀತ ರಚನೆಕಾರರಾದಂತಹ ಕವಿರಾಜ್ ಸರ್ ನನ್ನ ಇವತ್ತಿನ ಗೆಸ್ಟ್. ಸರ್, ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಆ್ಯಂಡ್ ನೀವು ಇವತ್ತು ನಮ್ಮ ಸ್ಟುಡಿಯೋಲಿರೋದು ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ವೆಲ್ಕಮ್. ನಿಮ್ಮ ಥ್ಯಾಂಕ್ ಯುಗೆ ನನಗೂ ಖುಷಿ. ನಿಮ್ಮನ್ನು ಮೋಸ್ಟ್ಲಿ ನಾವು ಎಂಟ್ರ್ ಆದಾಗಲೂ ನೀವು ನಿಮ್ಮ ರೇಡಿಯೋ ಜೀವನ ಆಲ್ಮೋಸ್ಟ್ ಶುರು ಆಯಿತು, ಎಲ್ಲ ಒಟ್ಟಿಗೆ ಎಂಟ್ರ್ ಆಗಿದ್ವಿ ಅನಿಸುತ್ತೆ. ಸ್ವಲ್ಪ ಜೂನಿಯರ್ ಇರ್ಬೋದು ನೀವು. ಸೊ ಮೊದಲಿಂದನೂ ನೋಡ್ಕೊಂಡು ಬಂದಿದ್ದೀವಿ, ಒಂದು ಆತ್ಮೀಯ ಸಂಬಂಧ ಇದೆ. ಹಾಗಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿರೋದು ಖುಷಿನೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೂಶಲಿ ನನ್ನ ಇಂಟ್ರೊಡಕ್ಷನ್ ಸ್ವಲ್ಪ ವಿಸ್ತಾರವಾಗಿರುತ್ತೆ, ಆಯಿತಾ? ಆದರೆ ಇವತ್ತು ತುಂಬ ಶಾರ್ಟ್ ಇಂಟ್ರೊಡಕ್ಷನ್ ಏನು ಕೊಟ್ಟಿದ್ದು ಅಂದರೆ, ಇವಾಗ ನಿಮ್ಮ ಹತ್ರ ಮಾತಾಡ್ತಾನೆ ಐ ವಾಂಟ್ ಟು ಗಿವ್ ಅನ್ ಇಂಟ್ರೊಡಕ್ಷನ್ ವಿಚ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆ್ಯಂಡ್ ಆಲ್ಸೋ ನಿಮಗೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಾಗೆ ಯೂಶಲಿ ಪಾಪ ನೀವು ಎಲ್ಲ ಕಡೆ ಹೇಳಿರೋ ಅದೇ ವಿಷಯಗಳು, ಅದರ ಪ್ರಸ್ತಾಪ ಮಾಡೋದಿಲ್ಲ ನಾನು. ಯಾಕಂದ್ರೆ ಸಾಕಷ್ಟು ಕಡೆ ಆಫ್ಕೋರ್ಸ್ ಸರ್ನ ಕೇಳೋ ಮೊದಲ ಪ್ರಶ್ನೆ, ಸರ್ ನಿಮ್ಮ ಹುಟ್ಟ ಹೆಸರೇನು, ಜನ್ಮನಾಮ ಏನು ಅಂತ. ನೀವು 1,00,000 ಅದೆಷ್ಟನೇ ಸಲನೋ 36,434 ಸಲ ಹೇಳ್ಬಿಟ್ಟಿದ್ದೀರಾ ದಟ್ ನನ್ನ ಹುಟ್ಟು ಹೆಸರೇ ಕವಿರಾಜ್ ಅಂತ. ಆ್ಯಂಡ್ ಆಲ್ಸೋ ಮೆಡಿಕಲ್ ರೆಪ್ ಆಗಿರ್ತೀರಾ ನೀವು ಆಲ್ಮೋಸ್ಟ್ 2001 2 ಆಲ್ಮೋಸ್ಟ್. ಆ್ಯಂಡ್ ಒನ್ ಫೈನ್ ಡೇ ನೀವೊಂದಷ್ಟು ಕವಿತೆಗಳನ್ನು ಏನು ಬರೆದಿರ್ತೀರಾ, ಗುರುಕಿರಣ್ ಸರ್ನ ಹೋಗಿ ಮೀಟ್ ಮಾಡ್ತೀರಾ. ಮೀಟ್ ಮಾಡಿದ ದಿನಾನೇ ನಿಮ್ಮ ಅಪ್ರೋಚ್ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅವತ್ತೇ ಒಂದು ಹಾಡು ಬರಿ ಅಂತ ಕೊಡ್ತಾರೆ. ಆ್ಯಂಡ್ ಟ್ಯೂನ್ನ ಕ್ಯಾಸೆಟ್ಗೆ ಹಾಕ್ಕೊಡ್ತಾರೆ. ಬಟ್ ನಿಮ್ಮ ಹತ್ರ ಎಲ್ಲಿ ಕೇಳದ ಕ್ಯಾಸೆಟ್ನ ಆಪ್ಷನ್ ಇಲ್ಲ. ಸೊ ಕ್ವಿಕ್ಲಿ ಬರ್ತೀರಾ ನೀವು ಭಾಷ್ಯಂ ಸರ್ಕಲ್ಗೆ ಬಂದು ಅಲ್ಲಿ ಏನು ಪರ್ಚೇಸ್ ಮಾಡ್ತೀರಾ? ವಾಕ್ಮೆನ್. ಕರೆಕ್ಟ್. ಓ ಮೈ ಗಾಡ್, ಆವತ್ತಿನ ಕಾಲದಲ್ಲಿ ಹೌದು, ವಾಕ್ಮೆನ್ನ ಪರ್ಚೇಸ್ ಮಾಡಿ ಟ್ಯೂನ್ನ ಕೇಳಿ. ಫಸ್ಟ್ ಟ್ಯೂನ್ ನೀವು ಕೇಳಿದ್ದು ಕರಿಯಾಸನವಾದ ನನ್ನಲ್ಲಿ ನಾನೆಲ್ಲ, ಅದರಲ್ಲಿ ಬೇರೆನೇ ಲಿರಿಕ್ಸ್ ಬರ್ದಿರ್ತೀರಾ. ಬಿಕಾಸ್ ಅವಾಗ ನಿಮಗೆ ಮೀಟರ್ ಅಂದರೆ ಏನೂ ಗೊತ್ತಿರೋದಿಲ್ಲ, ಅದಕ್ಕೆ ತಕ್ಕ ಹಾಗೆ ಕೂರಿಸ್ಬೇಕು, ಹ್ರಸ್ವ ದೀರ್ಘ ಇದೆಲ್ಲ ಅಷ್ಟು ಪರಿಚಯ ಇರೋದಿಲ್ಲ. ಸೊ ಬರ್ಕೊಂಡು ಹೋಗಿ ಗುರುಕಿರಣ್ ಸರ್ನ ಮೀಟ್ ಮಾಡಿದಾಗ ಸರ್ ಹೇಳ್ತಾರೆ, ಅದನ್ನೆಲ್ಲ ಅರ್ಥ ಮಾಡಿಸಿ ಅದೇ ಹಾಡಲ್ಲಿ ಮುಂದೆಲ್ಲೋ ನನ್ನಲ್ಲಿ ನಾನಿಲ್ಲ ಬರ್ದಿರ್ತೀರಾ, ಅದನ್ನು ಫಸ್ಟ್ ಲೈನ್ಸ್ ಆಗಿ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭವಾಗುತ್ತೆ. ಇವತ್ತಿಗೂ ಬಹಳ ಹೆಮ್ಮೆಯಿಂದ ಹೇಳ್ಕೊತೀರಾ ಗುರುಕಿರಣ್ ಸರ್ ನಿಮ್ಮ ಗುರುಗಳು ಅಂತ. ಸೊ ನನಗೆ ಇದಿಷ್ಟನ್ನು ಬಿಟ್ಟು ನಿಮ್ಮ ಜೀವನದ ಮತ್ತೊಂದು ಮಜಲನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಅಂಥ ಸಾಕಷ್ಟು ವಿಷಯಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಟು ಬಿಗಿನ್ ವಿತ್, ನಮಗೆ ಒಂದು ಡ್ರೈವ್ಗಂತ ಹೋದಾಗ ನಮಗೆ ತುಂಬ ಖುಷಿ ಕೊಡೋದು ಹಾಡುಗಳು. ಅಂಡ್ ನೀವಂತೂ 2,500 ಹಾಡುಗಳಲ್ಲಿ ಆಲ್ಮೋಸ್ಟ್ 2,000 ಹಾಡುಗಳು ಪ್ರೇಮಗೀತೆಗಳು ಅನ್ಕೊಳ್ಳೋಣ ಅಲ್ವಾ? ಸೊ ನಿಮ್ಮ ಹಾಡುಗಳನ್ನ ಕೇಳ್ಕೊಂಡು ಡ್ರೈವ್ ಮಾಡೋದು, ಒಳ್ಳೊಳ್ಳೆ ಕನ್ನಡ ಹಾಡುಗಳನ್ನ ಕೇಳ್ಕೊಂಡು ಡ್ರೈವ್ ಮಾಡೋದು ನಮಗೆ ಖುಷಿ ಕೊಡುತ್ತೆ. ಬಟ್ ನಿಮಗೆ ಡ್ರೈವಿಂಗೇ ಮೆಡಿಟೇಷನ್. ಯು ಲವ್ ಟು ಡ್ರೈವ್. ನೀವು ಡ್ರೈವ್ ಮಾಡೋವಾಗ ಯಾರ ಹಾಡುಗಳನ್ನ ಕೇಳ್ತೀರಾ? ನಾನು ಡ್ರೈವ್ ಮಾಡುವಾಗ 50% ನನ್ನ ಹಾಡುಗಳನ್ನೇ ಕೇಳ್ತೀನಿ. ನನಗೆ ಎಲ್ಲೋ ಒಂದು ಕಡೆ ಅದೊಂದು ಹೈ ಕೊಡುತ್ತೆ, ಓ ಖುಷಿ, ನಾನು ಬರ್ದಿರೋದಿದ್ದು. ಮತ್ತು ಇನ್ನೊಂದು ಸರಿ ನನಗೆ ನನ್ನನ್ನು ವಿಶ್ಲೇಷಣೆ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ. ಹೆಂಗೆ ಬರ್ದೆ, ಏನು ಮಾಡಬೇಕು, ಇನ್ನೂ ಏನು ಮಾಡ್ಬೋದಿತ್ತು, ಆ ಥರದ್ದೊಂದು ಆ್ಯಂಗಲ್ ಸಿಗುತ್ತೆ ನನಗೆ. ಮತ್ತು ನಾವು ಬರ್ದಿದ್ದನ್ನೇ ನಮ್ಮನ್ನೇ ನಾವು ಒಂದು ಸರಿ ಕೇಳ್ಕೊಂಡಾಗ ಎಲ್ಲಿ ಬದಲಾಗಬೇಕು, ಹೊಸದೇನು ಬರೀಬೇಕು, ಆ ಅಪ್ರೋಚು ನಮ್ಗೆ ಸಿಗುತ್ತೆ. ಒಂದು ಖುಷಿ ಕೊಡತ್ತೆ, ಓ ಪರವಾಗಿಲ್ಲ ಇಷ್ಟೆಲ್ಲ ಬರೆದಿದ್ದೀನಿ ಅನ್ನೋದು ಅದೊಂದು ಐ ಇರುತ್ತೆ. ಜೊತೆಗೆ ಅದರಲ್ಲಿ ಒಂದು ನಮ್ಮನ್ನೇ ನಾವು ವಿಶ್ಲೇಷಣೆ ಮಾಡ್ಕೊಡುವಂಥ ಪಾರ್ಟ್ ಕೂಡ ಇರುತ್ತೆ. ನಿಮ್ಗೆ ಗೊತ್ತಿದ್ದಂಗೆ ಎಲ್ಲರೂ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಡ್ರೈವ್ ಮಾಡುವಾಗ ಒಂದು ರಿದಮ್ ಇರೋ ಹಾಡುಗಳನ್ನ ಕೇಳ್ಕೊಂಡು ಹೋದರೆ ನಮ್ಗೆ ಪ್ರಯಾಣ ಗೊತ್ತಾಗಲ್ಲ, ಆಯಾಸ ಗೊತ್ತಾಗಲ್ಲ. ಅದು ಪ್ರಯಾಣಕ್ಕೂ ಒಂದು ರಿದಮ್ ಒದಗಿಸುತ್ತೆ. ಸುಮ್ಮನೆ ಏನೋ ಒಂದು ಹಾಡು ಕೇಳ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಅಲ್ಲ, ಸಮ್ ಸಾಂಗ್ಸ್ ಆ ಪ್ರಯಾಣದ ಟೋನ್ ಸೆಟ್ ಮಾಡ್ತವೆ. ಸೊ ಅದು ನಂಗೆ ತುಂಬ ಇಷ್ಟ. ಪ್ರಯಾಣದ ಜೊತೆಗೆ ಬರ್ತಾವಲ್ಲ ಹಾಡುಗಳು, ಅದಕ್ಕೆಲ್ಲೋ ಬೇರೆ ಆಗಲ್ಲ. ಅದು ಒಂಥರ ರೀರೆಕಾರ್ಡಿಂಗ್ ಮಾಡ್ದಂಗೆ. ಈಗ ಸಿನಿಮಾಗೆ ಹೆಂಗೆ ರೀರೆಕಾರ್ಡಿಂಗ್ ಮಾಡ್ಕೋತೀವ, ಪ್ರಯಾಣಕ್ಕೂ ಒಂದು ರೀರೆಕಾರ್ಡಿಂಗ್ ನಾವು ಮಾಡ್ಕೊಂಡಂಗೆ. ಅಲ್ಲಿ ನಿಮಗೆ ನೋಡಿದ್ರೆ ನಿಮಗೆ ಶುರುವಿನಲ್ಲಿ ಒಳ್ಳೆ ಜೋಶ್ ಹಾಡಿಗೆ ಹೋಗಿರ್ತೀವಿ, ಯಾವುದೋ ಡಬ ಹೋಗಿರ್ತಾ ಇರುತ್ತೆ. ಸ್ವಲ್ಪ ಎಲ್ಲೋ ಮಧ್ಯ ಸ್ವಲ್ಪ ಬೋರ್ ಆದಾಗ ಹಂಗೆ ಸ್ವಲ್ಪ ಮೆಲೋಡಿಗೆ ಶಿಫ್ಟ್ ಆಗೋದು, ಅಥವಾ ಮಧ್ಯದಲ್ಲಿ ಮೆಲೋಡಿ ಬಂದು ಮತ್ತೆ ಬೋರ್ ಆಗ್ತಿದ್ದಂಗೆ ಮತ್ತೆ ಸ್ವಲ್ಪ ಮಾಸ್ ಸಾಂಗ್ಸಿಗೆ ಬರೋದು. ಮತ್ತು ನಿಮ್ಮ ಕಾರೊಳಗೆ ಯಾರ್ಯಾರಿದ್ದಾರೆ ಅನ್ನೋದನ್ನು
ನಿಮ್ಮ ಪ್ಲೇ ಲಿಸ್ಟ್ ಡಿಸೈಡ್ ಮಾಡುತ್ತೆ. ಕರೆಕ್ಟ್. ಮಕ್ಕಳಿದ್ದಾಗ ಪ್ಲೇ ಲಿಸ್ಟ್ ಬೇರೆ ಆಗುತ್ತೆ, ಅಥವಾ ಅಪ್ಪ ಅಮ್ಮ ಅಥವಾ ಸ್ವಲ್ಪ ಏಜ್ ಆದವರಿದ್ದರೆ ಹಳೆ ಸಾಂಗ್ಸ್ಗಳು ಬೇಕು ಅಂತಾರೆ. ಸೊ ಅದೇ ಒಂದು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಪ್ರಯಾಣದಲ್ಲಿ. ಆ ಪ್ಲೇ ಲಿಸ್ಟ್ ಗಮನಿಸಿದ್ರೆ ನೀವು ಸುಮ್ಮನೆ ಅದನ್ನು ಪಟ್ಟಿ ಮಾಡಿಕೊಂಡ್ರೆ ನೀವು ಹೇಗೆ ಪ್ರಯಾಣ ಮಾಡಿದ್ರಿ ಅಂತ ಹೇಳ್ಬಿಡ್ಬೋದು, ನಿಮ್ಮ ಪ್ರಯಾಣ ಹೇಗಿತ್ತು ಅಂತ. ಕರೆಕ್ಟ್. ಆ್ಯಂಡ್ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಇಸ್ ನಗುವ ನಯನ. ಹೌದು. ಇದನ್ನು ಹೊರತುಪಡಿಸಿ ಒಂದು ಟಾಪ್ 3 ಸಾಂಗ್ಸ್ ಲೂಪಲ್ಲಿ ಹಾಂ. 1000 ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳ್ತೀರಾ ಅನ್ನುವಂಥದ್ದು ಯಾವುದು? ಒಂದು ನಗುವ ನಯನ ಮೊದಲನೇ ಎನಿ ಟೈಮ್ ಅದು. ನನಗೆ ಇನ್ನೊಂದು ಇದು ಹಂಸಲೇಖ ಅವರ ರಾಮಾಚಾರಿ ಸಿನಿಮಾದ್ದು ನಮ್ಮೂರ ರಾಣಿ, ಅದೇನೋ ಒಂದು ಮೂಡು ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಬಾನಿಗೊಂದು ಎಲ್ಲೆ ಅದು ಕೇಳ್ತೀನಿ. ನನ್ನ ವೈಯಕ್ತಿಕ ಸಾಂಗ್ಸಿಗೆ ಬಂದಾಗ ಎಗೇನ್ ಸಂಜು ಇಟ್ಸ್ ಗೀತಾ, ಮೈನಾ, ಆ ಥರದ ಸಾಂಗ್ಗಳು ನನಗೆ ತುಂಬ ಜನಕ್ಕೆ ಇದರಿಂದ ನನಗೆ ಗುರುಸ್ತಾರೆ. ಬಟ್ ನನ್ನ ವೈಯಕ್ತಿಕವಾಗಿ ತುಂಬ ಕೇಳೋ ಆಲ್ಬಮ್ ನಾನು ಅಂದರೆ 99 ಸಿನಿಮಾದ್ದು. ಎಲ್ಲ ಸಾಂಗು ನಾನೇ ಬರೆದಿದ್ದೆ ಬೇರೆ. ತುಂಬ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗೋವಂಥ, ಏನಂದರೆ ಬೇಜಾರೇನು ಅಂದರೆ ನಾವು ಅಂದ್ಕೊಂಡಾಗ ಆಗಿಲ್ಲ ಆ ಸಿನಿಮಾ. ನಾನು ಬರೆದಿರೋ ಒನ್ ಆಫ್ ದ ಬೆಸ್ಟ್ ಆಲ್ಬಮ್ ಆಗಿರ್ಬೋದು. ನನಗೆ ಹಿಟ್ಟಾಗಿದ್ದ ಸಾಂಗ್ ಯಾವುದು, ಹೆಸರು ಬಂದಿದ್ದ ಸಾಂಗ್ ಯಾವುದು, ಅವಾರ್ಡ್ ಬಂದಿದ್ದ ಸಾಂಗ್ ಯಾವುದು, ಬಟ್ ನನಗೆ ತುಂಬ ತೃಪ್ತಿ ಕೊಟ್ಟಿದ್ದು 99 ಹಾಡುಗಳು. ಸೋ ನೈಸ್. ಆ್ಯಂಡ್ ಸೊ ಪ್ರಾರಂಭದಲ್ಲಿ ನೀವು ಕರಿಯಾ ಸಿನಿಮಾಗೆ ಮೊದಲನೇದಾಗ ಹಾಡು ಬರೆದ್ರು. ರಿಲೀಸ್ ಆಗಿದ್ದು ಧಮ್ ಮತ್ತೆ ಧ್ರುವ ಸಿನಿಮಾದ ಹಾಡುಗಳು. ಸೊ ನೀವು ಅದೇ ಹೇಳ್ತಿರಲ್ಲ. ಸೊ ನಾನು ಹೇಳ್ಕೊತಾನೆ ಇರ್ಲಿಲ್ಲ ಎಲ್ಲೂ ಕರಿಯಾಗಿ ಬರ್ದಿದ್ದೀನಿ ಅಂತ, ಏನು ಟೈಟಲ್ ಹೀಗಿದೆ ಕರಿಯಾ ಅಂತ ಅಂತಿದ್ರಿ ಅಂತ. ಬಟ್ ನೋಡಿ, ನಿಮಗೆ ಗೊತ್ತಿಲ್ಲದೆ ನೀವು ಬರ್ದಂಥ ಮೊದಲ 2 ಸಿನಿಮಾಗಳು ಸೂಪರ್ ಸ್ಟಾರ್ ನಟರ ಸಿನಿಮಾಗಳು. ಹೌದು ಹೌದು. ವಾಟ್ ಅ ಬ್ಯೂಟಿಫುಲ್ ಎಂಟ್ರಿ. ಇವಾಗ ನಾವು ಇಂಟರ್ನ್ ಆಗಿ ಎಲ್ಲೋ ಕೆಲ್ಸಕ್ಕೆ ಸೇರ್ಕೋಬೇಕು, ಏನೋ ಮಾಡಬೇಕು ಅಂದ್ರೆ ಬೇಸಿಕ್ ಇಂದ ಮಾಡಿಸ್ತಾರೆ, ಫಸ್ಟೇ ಹೈಯೆಸ್ಟ್ ಪ್ರೊಫೈಲ್ನ ಜಾಬ್ ಕೊಡೋದಿಲ್ಲ. ಬಟ್ ನಿಮ್ಗೆ ಅದು ಬರೆಯೋವಾಗ ಹೇಳಿದ್ರಾ ಹೀರೋ ಯಾರು? ಗೊತ್ತಿತ್ತು, ಇದೆಲ್ಲ ಬರೆಯುವಾಗ ಗೊತ್ತಿತ್ತು. ಬಟ್ ಮಜಾ ಏನಂದರೆ ಆ ಟೈಮಿಗೆ ಇಷ್ಟು ದೊಡ್ಡ ಸ್ಟಾರ್ ಅಲ್ಲ, ಸುದೀಪ್ ಸರ್ ಆಗಲಿ ದರ್ಶನ್ ಅವರಾಗಲಿ ಇಷ್ಟು ದೊಡ್ಡ ಸ್ಟಾರ್ ಆಗಿರಲಿಲ್ಲ. ಅವ್ರದ್ದು ಬಿಗಿನಿಂಗ್ ಡೇಸೇ ಅದನ್ನು ಒಂಥರ ಜೊತೆಗೆ ಬೆಳೆದ್ವಿ ಅಂತ ಅನ್ಬೋದು. ಅವರೆಲ್ಲ ದೊಡ್ಡ ಹೀರೋಗಳಾಗಿ ಬೆಳೆದ್ರು, ನಾವು ರೈಟ್ರಾಗಿ ಬೆಳೆದ್ವಿ. ಅವಾಗೆಲ್ಲ ತುಂಬ ಈಸಿ ಇದ್ದರು ನಮ್ಗೆ, ಅಂದರೆ ಐ ಮೀನ್ ಸಿಗ್ತಾಯಿದ್ರು, ಮಾತಾಡ್ತಾಯಿದ್ವಿ. ಅದೆಲ್ಲ ಆ ಸ್ಟಾರ್ಡಮ್ ಇನ್ನೂ ಶುರುವಾಗಿರಲಿಲ್ಲ. ಸುದೀಪ್ ಅವರು ದಮ್ ಟೈಮ್ ಒಂದು 4-5ನೇ ಸಿನಿಮಾ ಇರ್ಬೋದೇನು. ಸೇಮ್ ವಿತ್ ದರ್ಶನ್ ಸರ್, ಅದು ಮೆಜೆಸ್ಟಿಕ್ ಆಗಿ 1-2 ಸಿನಿಮಾ ಆಗಿತ್ತು. ಅವರು ಸ್ಟಾರ್ ಅಲ್ಲ ಆ ಟೈಮ್ಗೆ. ಬಟ್ ಖುಷಿ ಏನು ಅಂದರೆ ನಾವು ಸ್ಟಾರ್ಟಿಂಗ್ ದಿನದಲ್ಲಿ ಏನು ಸಾಂಗ್ ಬರೆದ್ವಿ, ಅವರು ಫೈನಲಿ ಇಂಡಸ್ಟ್ರಿಯ ಟಾಪ್ 2 ಆದರು ಆ್ಯಕ್ಚುಲಿ. ಅದು ಅಂದರೆ ಅವ್ರ ಜರ್ನಿ ನಾವು ಪಕ್ಕಾ ನೋಡ್ಕೊಂಬಂದ್ವಿ. ಮೊದಲ ಇನ್ನೇನು ಮೆಜೆಸ್ಟಿಕ್ ಆಗಿತ್ತು ಅಷ್ಟೇ ಇವ್ರದ್ದು. ಅವರ ಜರ್ನಿಯ ಎಲ್ಲ ಹಂತಗಳನ್ನು ನಾವು ಗಮನಿಸ್ಕೊಂಬಂದ್ವಿ, ಜೊತೆಗಿದ್ವಿ, ಎಲ್ಲೆಲ್ಲೋ ಜೊತೆಗಿದ್ವಿ. ಈಗ ತುಂಬ ದೊಡ್ಡ ಎತ್ತರಕ್ಕೆ ಏರಿದ್ದಾರೆ. ಕರೆಕ್ಟ್. ಆ್ಯಂಡ್ ಅದು ಖುಷಿ. ನೀವು ಆಲ್ಮೋಸ್ಟ್ ಈ ಮೀಡಿಯಾದಲ್ಲಿ ಎಲ್ಲವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಅಂದರೆ ಆಸ್ ಎ ಪ್ರೊಡ್ಯೂಸರ್, ಆಸ್ ಎ ಡಿರೆಕ್ಟರ್, ಅಸಿಸ್ಟೆಂಟ್ ಡಿರೆಕ್ಟರ್ ಆಗಿ ಸ್ಟೂಡೆಂಟ್ ಸಿನಿಮಾಗೆ ವರ್ಕ್ ಮಾಡ್ತೀರಾ. ಮಯೂರ್ ಪಟೇಲ್ ಅವರ ಸಿನಿಮಾ ಆ್ಯಂಡ್ ಎಂ ಡಿ ಶ್ರೀಧರ್ ಸರ್ ಅಂಡರ್ ನೀವು ಕೆಲಸ ಮಾಡಬೇಕಾದ್ರೆ ನೀವು ಹೇಳ್ತಿರೋ ಒಬ್ಬ ಅಸಿಸ್ಟೆಂಟ್ ಡಿರೆಕ್ಟರ್ನ ಹೇಗೆ ನಡೆಸ್ಕೊತಿರೋ, ಜನರಲಿ ಅವ್ರಿಗೆ ಏನೆಲ್ಲ ಕೆಲಸ ಕೊಡ್ತಿರೋ ಎಲ್ಲ ನನಗೆ ಕೊಡಿ ಅಂತ. ವಾಟ್ ವಾಸ್ ದ ಟಫೆಸ್ಟ್ ಥಿಂಗ್ ದಟ್ ಯು ಹ್ಯಾಡ್ ಟು ಡೂ? ಅಲ್ಲಿ ಟಫೆಸ್ಟ್ ಥಿಂಗ್ ಆ್ಯಕ್ಚುಲಿ ಪ್ರೊಡ್ಯೂಸರ್ನ ನಿಭಾಯಿಸೋದೇ. ಅಂದರೆ ಪ್ರೊಡ್ಯೂಸರ್ ಮತ್ತು ಒಂದು ಕೋಆರ್ಡಿನೇಷನ್ ಇರುತ್ತೆ. ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯಾನೇಜರ್ ಮತ್ತು ಡೈರೆಕ್ಟರ್, ಅವರ ಮಧ್ಯೆ ಕೋಆರ್ಡಿನೇಷನ್ನ ನಿಭಾಯಿಸೋದೇ ದೊಡ್ಡ ಟಫೆಸ್ಟ್ ಜಾಬ್ ಅನ್ಸುತ್ತೆ ನನಗೆ. ಬೇರೆವೆಲ್ಲ ಆಗ್ಬಿಡುತ್ತೆ, ಬೇರೆವೆಲ್ಲ ಹೆಂಗೆ ಮಾಡಬೇಕು ಮಾಡಿಬಿಡ್ಬೋದು. ಈ ಈಗೋಗಳನ್ನ ನಿಭಾಯಿಸೋದಿದೆಯಲ್ಲ, ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಪ್ರೊಡ್ಯೂಸರ್ಗೋ ಅಥವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೋ ಅಥವಾ ಯಾರೋ ಕ್ಯಾಮ್ರಾಮ್ಯಾನ್ಗೋ ಎಲ್ಲೋ ಒಂದು ಈಗೋ ಕ್ಲಾಶ್ ಇರುತ್ತೆ ಡೈರೆಕ್ಟ್ರಿಗೂ. ಆವಾಗ ಡೈರೆಕ್ಟ್ರಿಗೆ ಹೇಳೋಕ್ಕಾಗಲ್ಲ, ಅಥವಾ ಡೈರೆಕ್ಟಾಗಿ ಪ್ರೊಡ್ಯೂಸರ್ಗೆ ಹೇಳೋಕ್ಕಾಗಲ್ಲ. ಅಲ್ಲಿ ಮಧ್ಯೆ ಫುಟ್ಬಾಲ್ ಆಗೋದು ಅಸೋಸಿಯೇಟ್ಗಳು, ಕೋ ಡೈರೆಕ್ಟ್ರುಗಳು. ಅದೇ ಎಲ್ಲ ಕಡೆ ಟಫೆಸ್ಟ್ ಜಾಬ್ ನಿಮಗೆ ಈಗೋ ಮ್ಯಾನೇಜ್ಮೆಂಟೇ. ಬೇರೆ ಎಲ್ಲ ಕತೆ ಬರಿ, ಹಾಡು ಬರಿ, ಆರ್ಟಿಸ್ಟ್ ಫಿಕ್ಸ್ ಮಾಡು, ಡೈಲಾಗ್ ಹೇಳು, ಅದೆಲ್ಲ ಮಾಡಿಬಿಡ್ಬೋದು. ಅದು ನಮ್ಮ ಕೈಯಲ್ಲಿದೆ. ಇದೇ ನನಗೆ ಟಫೆಸ್ಟ್ ಅನಿಸಿದ್ದು. ಆ ಟೀಮ್ನ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದರಲ್ಲೂ ಈ ಥರ ಫುಟ್ಬಾಲ್ ಆಗಿ ಮಧ್ಯದಲ್ಲಿ ಅವ್ರು ಹೇಳಿದ್ದು ಇವ್ರಿಗೆ ಹೇಳಿ ಇಬ್ಬರೂ ಒಂದು ಪೇಜಿಗೆ ತರಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೊಕೇಶನ್ನು ಡೈರೆಕ್ಟ್ರಿಗೆ ಬೇಕೇ ಬೇಕು. ಆ ಲೊಕೇಶನ್ನು ದಿನಕ್ಕೆ 1 ಲಕ್ಷ ಆಗುತ್ತೆ. ಆ ಲೊಕೇಶನ್ ಇದ್ದರೆ ಶೂಟ್ ಮಾಡ್ತೀನಿ ಅಂತಾರೆ ಡೈರೆಕ್ಟ್ರು, ನಂಗೆ ಬೇಕೇ ಬೇಕು ಅಂತಾರೆ. ಪ್ರೊಡ್ಯೂಸರ್ ಬಂದು ಏನಪ್ಪ ನಿಮ್ಮ ಡೈರೆಕ್ಟ್ರು ಅದೇ ಬೇಕು ಅಂತಾರೆ. ಎಲ್ಲಿದೆ ಅದು ಸಿಗಲ್ಲ, ಹಂಗಿಲ್ಲ 1 ಲಕ್ಷ ಕೊಡೋಕ್ಕಾಗತ್ತಾ ಒಂದೇ ಸೀನು? ಹೂ ಒಂದು ಇದು ಆ ಥರ ಮಾಡಿಸ್ರಿ, ಅದಾಗಲ್ಲ ರೀ ಅಂತ.
ಸೊ ನಾವು ಅಲ್ಲೂ ಮ್ಯಾನೇಜ್ ಮಾಡಬೇಕು, ಇಲ್ಲೂ ಮ್ಯಾನೇಜ್ ಮಾಡಿ ಮಧ್ಯದಲ್ಲಿ ಒಂದು ಕಡೆ ಸೆಟ್ಲ್ ಮಾಡಿಸ್ಬೇಕು. ಅದೇ ಕಷ್ಟ ಆ್ಯಕ್ಚುಲಿ. ಸರ್, ಈ ಥರ ಮಲ್ಟಿಪಲ್ ಕೆಲಸಗಳನ್ನು ಮಾಡಿದಾಗ, ಮನಸ್ಸು ಕೊಟ್ಟು ಮಾಡಿದಾಗ, ಐ ಥಿಂಕ್ ವಿ ಸ್ಟಾರ್ಟ್ ಟು ರೆಸ್ಪೆಕ್ಟ್ ಪ್ರತಿಯೊಂದು ಪ್ರೊಫೆಷನ್ನ, ಪ್ರತಿಯೊಬ್ಬ ವ್ಯಕ್ತಿನ ಅಲ್ವಾ? ಬಿಕಾಸ್ ಆ ಪ್ರೊಫೆಷನಲ್ಲಿ ಇರೋ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಅವಾಗ. ಹೌದು. ನನಗೆ ನೀವು ಹೇಳಿ ತುಂಬ ನಿಜ. ನನಗೆ ನಾನು ಯಾವಾಗ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ನೋ, ನನಗೆ ತುಂಬ ಕಷ್ಟ ಗೊತ್ತಾಗಿದ್ದು ಈ ಜೂನಿಯರ್ ಆರ್ಟಿಸ್ಟ್ಗಳದ್ದು. ಅವ್ರನ್ನ ತುಂಬ ಕೆಟ್ಟಾಗಿ ನಡ್ಸ್ಕೋತಾರೆ ಆ್ಯಕ್ಚುಲಿ. ಅಂದರೆ ಎಲ್ಲರೂ ಅಲ್ಲ, ಜನರಲೈಸ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಲೀಸ್ಟ್ ಗೌರವ ಸಿಗೋದು ಅವರಿಗೆ. ನಾನು ಒಂದು ರೂಲ್ ಮಾಡಿಬಿಟ್ಟಿದ್ದೆ, ಯಾರೂ ಅವರಿಗೂ ಅಗೌರವ ಮಾಡೋಂಗಿಲ್ಲ ನೀವು. ಸೊ ಸಾರ್ ನೀವು ಅವ್ರಿಗೆ ಜೋರಾಗಿ ಹೇಳಿದರೆ ಅವ್ರು ಕೇಳಲ್ಲ. ಅದು ಆ ಥರದವರೆಲ್ಲೂ 4 ಜನ ಇರುತ್ತೆ. ನೀವು ಅದನ್ನು ಇಡೀ ಗ್ರೂಪಿಗೆ ಏಯ್ ಬಾರೋ ಹೋಗು, ಅವ್ರಿಗೆ ಏನು ಗೌರವ ಕೊಡಬೇಕು. ಊಟ ಟೈಮಿಗೂ ಅಷ್ಟೇ, ನಮಗೆಲ್ಲ ಏನಾಗ್ತಿರೋ ಅವ್ರಿಗೂ ಅದು ಹಾಕಬೇಕು ಅಂತ ನನ್ನ ಸಿನಿಮಾದಲ್ಲಂತೂ ಫಸ್ಟ್ ಡೇನೇ ಹೇಳ್ಬಿಟ್ಟಿದ್ದೆ ನಾನು. ಅವರು ಕೂಡ ನಮ್ಮ ಥರನೇ ಹೊಟ್ಟೆಪಾಡಿಗೆ ಬಂದಿದ್ದಾರೆ. ಅವ್ರಿಗೆ ಸಿಗೋ ಸಂಬಳ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ನಮ್ಗೆ ಸಿಗೋ ಸಂಬಳ ಜಾಸ್ತಿ ಇರ್ಬೋದು. ಹಾಗಂತ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಯಾರೂ ಮಾಡೋಂಗಿಲ್ಲ. ಕರಿಬೇಕಾದ್ರೂ ನೀಟಾಗಿ ಬಹುವಚನದಲ್ಲಿ ಗೌರವ ಕೊಟ್ಟು ಕರಿಬೇಕು. ತಪ್ಪು ಮಾಡಿದಾಗ ನಾವು ಯಾರೋ ಕ್ಯಾಮ್ರಾಮನ್ಗೂ ಬೈತೀವಿ ಅಥವಾ ಆರ್ಟಿಸ್ಟ್ಗೂ ಬೈತೀವಿ, ಅವರಿಗೂ ಬೈತೀವಿ, ಅದು ಬೇರೆ. ಬಟ್ ಜನರಲ್ ಆಗಿ ಎಲ್ಲರೂ ಹ್ಯುಮ್ಯಾನಿಟಿಯಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ಅವನೊಬ್ಬ ಮನುಷ್ಯ, ನನ್ನ ಥರನೇ ಮನುಷ್ಯ. ನನ್ನ ಕಲೆ ಅಥವಾ ನನ್ನ ಡೆಸಿಗ್ನೇಷನ್ ಬೇರೆ ಇರ್ಬೋದು, ಅವನ ಡೆಸಿಗ್ನೇಷನ್ ಬೇರೆ ಇರ್ಬೋದು. ಅದನ್ನು ನಾನು ಕಲಿತೆ ಆ್ಯಕ್ಚುಲಿ. ಅಂದರೆ ನಾನು ನೋಡಿದೆ, ಯಾಕೆ ಇವ್ರನ್ನ ಇಷ್ಟೊಂದು ಎಲ್ಲೋ ಬಾರ ಈ ಥರ ಇರುತ್ತೆ, ಅಥವಾ ಬೈತಾನೇ ಇರ್ತಾರೆ. ಹಾಗೆಲ್ಲ ಆಗಬಾರ್ದು. ಸೊ ಈಗ ನಮಗಿಂತ ಅವ್ರು ಗ್ರೇಟ್ ಆಗ್ತಾರೆ ಆ್ಯಕ್ಚುಲಿ. ನನಗೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಅವನಲ್ಲಿ ಹಾರ್ಡ್ ವರ್ಕ್ ಮಾಡ್ತಾನೆ, ಬಿಸಿನಲ್ಲಿ ನಿಲ್ತಾನೆ, ಧೂಳಲ್ಲಿ ನಿಲ್ತಾನೆ ಅಂದರೆ ನಂಗೆ ದೊಡ್ಡದು ಅನ್ಸಲ್ಲ. ಅದಕ್ಕೆ ತಕ್ಕನಾಗಿ ನಿಂಗೆ ಪ್ರತಿಫಲ ಸಿಗ್ತಾ ಇರುತ್ತೆ. ಆದರೆ ಇವನಿಗೆ ಎಷ್ಟು ಸಿಗೋದು? ದಿನಕ್ಕೆ 300 ರೂಪಾಯಿನೋ 500 ರೂಪಾಯಿನೋ. ಅವ್ನು ಬಿಸಿನಲ್ಲಿ ನಿಲ್ತಾನೆ, ಅವನು ಒದ್ದಾಡ್ತಾನೆ, ಅವ್ನು ಬೀಳ್ತಾನೆ, ಅವನು ಹೇಳ್ತಾನೆ ಅಂದರೆ ಅವನದೇ ದೊಡ್ಡದು ಪರಿಶ್ರಮ ಆ್ಯಕ್ಚುಲಿ, ಅಲ್ವಾ? ನಿಜ ಸರ್. ಹಾಗಾಗಿ ನಾನು ಹೇಳೋದು, ದುಡ್ಡಲ್ಲೂ ಅಳೆಯೋದು ಅಲ್ಲ, ಎಲ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಸಿಗಬೇಕು ಅಂತ ನಾನು ಕಲ್ತಿದ್ದು ಆ ದಿನಗಳಲ್ಲಿ. ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಕೂಡ ಬಂದಿದ್ದೀರಾ ಅನ್ನೋದು ಖಂಡಿತ ಮಾಡಿದ್ದೆ. ಎಷ್ಟು ಹೇಗೆ ಅಂದರೆ, ನಾನು ನನ್ನ 2 ಸಿನಿಮಾಗಳಲ್ಲಿ ನಾನು ನೆನಪಿರುವಾಗ, ಸಿನಿಮಾ ಮುಗಿದ ಮೇಲೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳುವಾಗ ಅವ್ರನ್ನೂ ನೆನೆಸ್ಕೊಂಡು ನಿಮ್ಮಿಂದ ಅಂತ ಥ್ಯಾಂಕ್ಸ್ ಹೇಳಿದೆ. ಕಾಳಿದಾಸ ಕನ್ನಡ ಮಿಸ್ಟ್ರಲ್ಲಿ ಒಂದು ಗ್ರೂಪ್ ಆಫ್ ಜೂನಿಯರ್ ಆರ್ಟಿಸ್ಟ್ ಬಂದು ನನ್ನ ಹತ್ರ ಬಂದು, ಸರ್ ನಿಮ್ಮ ಸಿನಿಮಾದಲ್ಲಿ ನಮಗೆ ಕೊಟ್ಟಷ್ಟು ಗೌರವ ಇನ್ಯಾವ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತೇಳಿ ಕಣ್ಣೀರಾದರು ಅವ್ರು ಆ್ಯಕ್ಚುಲಿ. ಇದು ಅವಾಗ ನಮಗೂ ಒಂಥರ ದುಃಖ ಆಗುತ್ತೆ. ನನಗೆ ತುಂಬ ನೆನಪಿದೆ. ನಿನ್ನೆ ಕೂಡ ನಮ್ಮ ಒಬ್ಬ ಅಸಿಸ್ಟೆಂಟ್ ಫೋನ್ ಮಾಡಿದ್ರು. ಅವರು ಹೇಳ್ತಾರೆ, ಸರ್ ಇವತ್ತು ನೆನಪಿದೆ ಸರ್, ಅವತ್ತು ಬಂದು ಹೇಳಿದ್ರಲ್ಲ, ಅದು ನಾನು 25-30 ಸಿನಿಮಾ ವರ್ಕ್ ಮಾಡಿದ್ದೀನಿ, ಯಾವ ಸಿನಿಮಾದಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಬಂದು ಹಂಗೆ ಹೇಳಿಲ್ಲ ಸರ್, ತುಂಬ ಇಮೋಷನಲ್ ಆಗಿತ್ತದು ಅಂತ ನಿನ್ನೆ ನನ್ನ ಅಸಿಸ್ಟೆಂಟ್ ಒಬ್ರು ಏನೋ ಫೋನ್ ಮಾಡಿದಾಗ ಮಾತಾಡ್ಕೊಂಡ್ವಿ ನಾವು. ಸೊ ಅದು ಇಂಪಾರ್ಟೆಂಟ್, ಎಲ್ಲರೂ ಗೌರವಿಸ್ಬೇಕು, ಬೇರೆ ಎಲ್ಲ ನಂತರ. ಸೊ ಮದುವೆಯ ಮಮತೆಯ ಕರೆಯೋಲೆ ಆ್ಯಂಡ್ ಕಾಳಿದಾಸ ಕನ್ನಡ ಮೇಷ್ಟ್ರು. ಆ ನಂತರ ನಿಮ್ಮನ್ನ ಎಲ್ಲರೂ ಕೇಳ್ತಾನೆ ಬಂದಿದ್ದಾರೆ ಮುಂದಿನ ಸಿನಿಮಾ ಯಾವಾಗ ಅಂತ. ಸೊ ಇವಾಗ ಇನ್ನೂ ಹೇಳ್ತಾ ಇದ್ರಿ, ಇವಾಗ ಬರೀತಾ ಇದ್ದೀರಾ, ನೆಕ್ಸ್ಟ್ ಸಿನಿಮಾ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಏನಾದರೂ ಅದ್ರ ಬಗ್ಗೆ ಬಿಟ್ಕೊಡ್ಬಹುದಾ, ಅಥವಾ ಇಸ್ ಇಟ್ ತುಂಬ ಅರ್ಲಿ ಸ್ಟೇಜಸ್? ತುಂಬ ಅರ್ಲಿ ಸ್ಟೇಜಸ್ ಅಂತ ಅನ್ಸುತ್ತೆ. ಯಾಕಂದರೆ ನನಗೆ ವೈಯಕ್ತಿಕವಾಗಿ ಹೇಗಂದರೆ, ಈಗ ನಾನು ಬೇಸಿಕಲಿ ಲಿರಿಕ್ ರೈಟರ್ ನಾನು. ಸೊ ಅದನ್ನು ಬರೆಯೋದೇ ನಾನು ಪ್ರಿಫರ್ ಮಾಡ್ತೀನಿ. ನೀವು ಎರಡರಲ್ಲಿ ಯಾವ್ದು ಪ್ರಿಫರ್ ಅಂದರೆ ಅದೇ ಪ್ರಿಫರ್ ಮಾಡ್ತೀನಿ. ಬಟ್ ಯಾವತ್ತೂ ನಡುವಲ್ಲಿ ಒಂಥರ ಈ ಹವ್ಯಾಸಿ ಇದರಲ್ಲಿ ಒಂದು ಡೈರೆಕ್ಷನ್ ಮಧ್ಯದಲ್ಲಿ, ಅದೇ ನಾನು ಅಂದ್ಕೊಂಡಿರೋ ಏನಂದರೆ, ನನ್ನ ಇಡೀ ಲೈಫ್ಗೆ ಒಂದು 5-6 ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ಓಕೆ, ನಂಗೆ ಸಾಕು. 50 ಆಗಬೇಕು 100 ಆಗಬೇಕು ಆ ಟಾರ್ಗೆಟ್ ಇಲ್ಲ. ಯಾವಾಗಲೂ ಒಂದು ಗ್ಯಾಪ್ ಅಷ್ಟೇ. ಹಾಡು ಬರೆಯೋದು ತುಂಬ ಆಯಿತು, ಏನೋ ಒಂದು ಚೇಂಜ್ ಬೇಕು ಅಂದಾಗ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕು ಎಲ್ಲ ಸರಿಯಾದಾಗ ಡೈರೆಕ್ಟ್ ಮಾಡೋದು ಅಂತ. ನಂಗೆ ತುಂಬ ಜನ ಕೇಳ್ತಾರೆ, ಕಾಳಿದಾಸ ಕನ್ನಡ ಮಿಸ್ಟ್ರು ಥರ ಹಿಟ್ ಕೊಟ್ಟು ನೀವು 4-5 ವರ್ಷ ಯಾಕೆ ಸುಮ್ಮನೆ ಕೂತಿದ್ದೀರಾ, ಮಾಡಿ ಮಾಡಿ ತುಂಬ ಜನ ಹೇಳ್ತಾರೆ, ಯಾಕೆ ಮಾಡ್ತಿಲ್ಲ. ಬಟ್ ಅದು ನಾನು ಮಾಡ್ತೀನಿ ಅಂತ ಹೊರಟು ಕೂಡಲೇ ಆಗ್ಬಿಡೋಷ್ಟು ಈಸಿನೂ ಅಲ್ಲ ಅದು. ನಾನು ಹೆಂಗೆ ನೋಡ್ತೀನಿ ಅಂದರೆ, ಎಲ್ಲ ಸರಿಯಾಗಲಿ ಅಂತ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಪ್ರೊಡ್ಯೂಸರ್ ಬರ್ತಾರೆ, ನೋಡಿ ನನ್ನ ಹತ್ರ ಒಂದು 2 crores ಇದೆ, ಉಳಿದಿದ್ದ ದುಡ್ಡು ನಾನು ಅರೇಂಜ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿ ಅಂತಾರೆ. ನಾನಿಲ್ಲ, ಅದು ನಾನು ಆ ಥರ ಅಲ್ಲ ಸರ್. ಇದು ಈ ಸಿನಿಮಾಗೆ ಏನು ಬೇಕು ಅಷ್ಟು ಬಜೆಟ್ ಇದ್ದಾಗ ಹೇಳಿ ಸರ್ ಮಾಡೋಣ. ಈ ಮಧ್ಯದಲ್ಲಿ ನಿಂತ್ಕೊಳ್ಳೋದು ಬೇಡ. ಒಂದು ಸರಿ ಶುರುವಾದರೆ ಅದು ಮುಗಿಬೇಕು. ಅದು ನಾವೊಂದು ಟೈಮ್ ಪೀರಿಯಡ್ ಹಾಕ್ಕೋತೀವಿ, ಅದರಲ್ಲಿ ಮುಗಿಬೇಕು. ಸುಮ್ಮನೆ ನಿಲ್ಲಿಸ್ಕೊಂಡು ಅದೇನೋ ಕತೆ ಹೇಳ್ಕೊಂಡು ನಮಗೂ ಬೇಜಾರು ನಿಮಗೂ ಬೇಜಾರು, ಆ ತೊಳಲಾಟಗಳು ಬೇಡ, ಆ ತ್ರಿಶಂಕು ಸ್ವರ್ಗ ಸ್ಥಿತಿಯೇ ಬೇಡ. ಹೇಳಿ ಸರ್ ಎಲ್ಲ ರೆಡಿ,
ಅಂದರೆ ಅವತ್ತು ಮಾಡೋಣ ಅನ್ನೋ ಥರದ್ದು ನನ್ನ ಇದು. ಎಷ್ಟೋ ಈ ಥರದ್ದು ನಾನು ತುಂಬ ಬಿಟ್ಟಿದ್ದೀನಿ. ಬಟ್ ಏನೋ ಒಂದು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾನು ಹೇಳಿದ್ರು ಕೂಡಲೇ ಬಂದು ಪ್ರೊಡ್ಯೂಸರ್ ಬಂದುಬಿಡ್ತಾರೆ ಅನ್ನೋ ಸಿಚುವೇಶನೂ ಇಲ್ಲ. ಪ್ರೊಡ್ಯೂಸರ್ ಹುಡ್ಕೋಕು ಏನೇ ಹಿಟ್ ಕೊಟ್ಟಿದ್ರು ಅದಕ್ಕೂ ಸೈಕಲ್ ಹೊಡಿಬೇಕು, ಸರ್ಕಸ್ ಮಾಡಲೇಬೇಕು. ಬಟ್ ವೈಯಕ್ತಿಕವಾಗಿ ನಾನು ಆಗ್ಬಿಡ್ಬೇಕು, ನಾಳೆನೇ ಆಗಿಬಿಡ್ಬೇಕು, ಯಾರೋ ಕೇಳ್ತಿದ್ದಾರೆ, ಲೇಟ್ ಆಗೋಯ್ತು, ನನ್ನ 3ನೇ ಸಿನಿಮಾ ಆಗ್ತಾಯಿಲ್ಲ, ಆ ಹಾಪಾಪಿಗೆ ಬಿದ್ದಿಲ್ಲ ನಾನು ಯಾವತ್ತು. ಯಾಕಂದರೆ ನನಗೆ ಇನ್ನೊಂದು ಕೆಲಸ ಇದೆ. ಒಂದಷ್ಟಂತೂ ತಿಂಗಳಿಗೆ ಬರದೇ ಬರಿತೀನಿ. ಏನಾಗುತ್ತೆ, ಈಗ ಒಬ್ಬ ಡೈರೆಕ್ಟ್ರ್ ಬರೀ ಡೈರೆಕ್ಟ್ರೇಷನ್ ಅವ್ನ ಪ್ರೊಸೆಸ್ ಅವನ ಜಾಬ್ ಆಗಿದ್ದರೆ, ಅವನ ಕೆಲಸ ಆಗಿದ್ದರೆ, ಒಂದು ಸಿನಿಮಾ ಮುಗಿದ ನಂತರ ಅವ್ರು ನಿರುದ್ಯೋಗಿನೇ, ಇನ್ನೊಂದು ಸಿನಿಮಾ ಹುಡುಕ್ಲೇಬೇಕು. ಕರೆಕ್ಟ್. ನಾನು ಹಂಗಲ್ಲ. ನನಗೆ ನನ್ನ ಮುಖ್ಯವಾದ್ದು ಲಿರಿಕ್ ರೈಟಿಂಗ್, ಹಂಗೆ ಅದಿದ್ದೇ ಇದೆ. ನಿರುದ್ಯೋಗಿ ಫೀಲ್ ಅಂತೂ ಬರಲ್ಲ. ಹಾಗಾಗಿ ನಾನು ಎಲ್ಲ ಸರಿ ಆದಾಗ ಮಾಡಿ. ಕಥೆನೂ ಅಷ್ಟೇ, 100 ಕಥೆಗಳು ಬರುತ್ತೆ. ಕೆಲವು ಕಥೆಗಳನ್ನ ಥ್ರೆಡ್ಗಳು ಬರುತ್ತೆ, ಅದನ್ನು ಕೆಲವಕ್ಕೆ ಒನ್ಲೈನ್ ಮಾಡ್ತೀವಿ. ಫಸ್ಟ್ ಏನನ್ಸುತ್ತೆ, ಈ ಕತೆ ಏನಾದರೂ ಹೊರಗೆ ಬಂದುಬಿಟ್ರೆ ನಾನು ಹಿಡಿಯೋಕ್ಕಿಲ್ಲ ಯಾರು ಅಂತ. ಆಮೇಲೆ ಅದೊಂದು ತಿಂಗಳು ತಲೆಯಲ್ಲಿ ಓಡ್ತಾ ಬರ್ತಾ ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಹೌದಾ, ಹಂಗಿದೆಯಾ, ಸಾಕಾ, ಬರ್ತಾ ಏನಾಗುತ್ತೆ ಅಂದರೆ ಸಾಕಾಗಲ್ಲ ಅಂಥೇಳಿ ಅದನ್ನು ಬದಿಗಿಡ್ತೀವಿ. ಹಾಗೆ ತುಂಬ ಆಗುತ್ತೆ. ಎಲ್ಲ ಶುರುವಿನಲ್ಲಿ ಒಂದು ಲೈನ್ ಹೇಳಿದಾಗ ಎಕ್ಸೈಟ್ ಆಗೋದು, ಸ್ಕ್ರಿಪ್ಟ್ ಆದಾಗ ಏನೂ ಇಲ್ಲ ಅನಿಸ್ಬೋದು, ಸಾಕಾಗಲ್ಲ ಅನಿಸ್ಬೋದು. ಇದೆಲ್ಲರದ್ದು ನಡುವೆ ಇವತ್ತೇ ಆಗಿಬಿಡ್ಬೇಕು, ಮಾಡಲೇ ಬಿಡಬೇಕು ಅಂತ ಒಂದು ಇದಿಲ್ಲಲ್ಲ. ಹಾಗಾಗಿ ಸ್ಲೋ ಇಟ್ಸ್ ಅ ಚಾಯ್ಸ್. ಏನೋ ಒಂದು ಆಗ್ತಿಲ್ಲ ಅನ್ನೋ ಹಪಾಪಿ ಇಲ್ಲ ಇಲ್ಲಿ. ಪರವಾಗಿಲ್ಲ, ಅಂದರೆ ಎಲ್ಲ ಸರಿಯಾದಾಗ ಮಾಡೋಣ, ಒದ್ದಾಡೋದು ಬೇಕಾಗಿಲ್ಲ ಅಂತ. ಆ್ಯಂಡ್ ಬೈ ಚಾಯ್ಸ್ ಎಲ್ಲವೂ ಸರಿಯಾಗಿ ಬಂತು ಕೂಡ, ಕಾಲ ಸರಿಯಾಗಿ ಬಂದಾಗ ಪ್ರೊಡ್ಯೂಸರ್ ಕೂಡ ಆಗ್ತೀರಾ ವಿತ್ ಬುಲ್ಬುಲ್. ಸೊ ಬುಲ್ಬುಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನೋಡಿ, ತುಂಬಾ ಒಳ್ಳೆ ಸ್ಟಾರ್ ಕಾಸ್ಟು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಕಥೆ ನಾನು ಕೇಳಿದ್ದು, ನನಗೆ ನೆನಪಿರೋದು ರಚಿತಾ ರಾಮ್ ಅವರು ಹೇಳಿದ್ದು. ಅಂದ್ರೆ ಅವ್ರು ಹೇಗೆ ಆಡಿಷನ್ಸ್ ಕೊಟ್ರು, ಎಲ್ಲವ್ರಿಗೆ ಗೊತ್ತಾಯ್ತು, ಹೋಗಿ ಆಡಿಷನ್ ಕೊಟ್ಟು ಅಲ್ಲಿ ಸೆಲೆಕ್ಟ್ ಆಗಿದ್ದು. ಇದನ್ ಬಿಟ್ಟು ನಮಗ್ ತುಂಬಾ ವಿಷಯಗಳು, ಕಥೆಗಳು ಗೊತ್ತಿಲ್ಲ. ಅದರಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರಿದ್ದಾರೆ, ದರ್ಶನ್ ಅವ್ರು ಆಕ್ಟ್ ಮಾಡಿದ್ದಾರೆ. ಒಂದು ದೊಡ್ಡ ತಾರಾಗಣದ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದ ಸಮಯದಲ್ಲಿ ನಡೆದಂಥ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಘಟನೆ ಹೇಳ್ಬಹುದಾ? ತುಂಬಾ ಇದೆ ಆ್ಯಕ್ಚುಲಿ, ಮಜವಾದ ಘಟನೆಗಳಿವೆ. ರಚಿತಾ ಅದು ಮೊದಲನೇ ಸಿನಿಮಾ, ನಿಮಗೆಲ್ಲ ಗೊತ್ತು. ನಾವು ಇಂಟರ್ವ್ಯೂ ಮಾಡಿದ್ವಿ ಅವ್ರನ್ನ ಕಾಫಿ ಡೇಯಲ್ಲಿ, ಅಲ್ಲಿ ಸೆಲೆಕ್ಟ್ ಮಾಡಿದ್ದು ಅದೆಲ್ಲ ಆಚೆಗೆ. ರಚಿತಾ ಹಂಗೆ ಮಜಾ ಏನಂದರೆ, ರಚಿತಾಂಗೆ ಚಿಕನ್ನು ಮೀನು ತಿನ್ನೋದು ತುಂಬ ಇಷ್ಟ. ಹೀಗೆ ತಿಂತಾಯಿದ್ರು. ಅದು ಅಷ್ಟು ಒಂದು ಮಟ್ಟಕ್ಕೇನು ವಿಷಯ ಇರಲಿಲ್ಲ ಅಲ್ಲಿ. ನಾವು ಫಾರಿನ್ಗೆ ಹೋಗಿದ್ವಿ, ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ವಿ, ಸುಮಾರು 20 ದಿನಗಳ ಶೂಟಿಂಗಲ್ಲಿ. ಅಲ್ಲಿ ನಡುವಲ್ಲಿ ನಾನು ಒಂದಿನ ಕೇಳಿದೆ, ಯಾಕೆ ಇಷ್ಟೊಂದು ಹೊಸ ಪಿಂಪಲ್ಸ್ ಆಗ್ತಿದ್ದಾವಲ್ಲ ಅಂತ. ಅವರಿಗೆ ಹೀರೋಯಿನ್ ಅಲ್ವಾ, ಜಾಸ್ತಿ ಪಿಂಪಲ್ಸ್ ಆಗ್ತಿತ್ತು ಅವರಿಗೆ. ಯಾಕೆ ಇಷ್ಟೊಂದು ಪಿಂಪಲ್ಸ್ ಆಗ್ತಿದ್ದಾವೆ ಅಂದೆ. ಕವಿ ಸಾರ್, ನನಗೆ ಫಿಶ್ಶು ಚಿಕನ್ನು ತಿಂದು ನೆಕ್ಸ್ಟ್ ಡೇ ಪಿಂಪಲ್ಸ್ ಆಗತ್ತೆ ಅಂದರೆ ನನಗೆ ಇದಾ ಅಂತ ಹೇಳ್ಬಿಟ್ಟು ನಾನು ನಮ್ಮ ಡೈರೆಕ್ಟ್ರ್ ಹತ್ರ ಹೇಳಿದೆ, ಸರ್ ನೋಡಿ, ಇವರು ಫಿಶ್ಶು ಮತ್ತು ಚಿಕನ್ ತಿಂದ ತಕ್ಷಣ ಇವರಿಗೆ ಮುಖದ ಮೇಲೆ ಮೊಡವೆ ಆಗುತ್ತೆ, ಸೊ ಸ್ಕ್ರೀನಿಗೆ ಚೆನ್ನಾಗಿ ಕಾಣಲ್ಲ, ಇವರಿಗೆ ಫಿಶ್ಶು ಚಿಕನ್ ತಿನ್ನಕ್ಕೆ ಬಿಡ್ಬಾರ್ದು ಸರ್ ಅಂತ ನಮ್ಮ ಡೈರೆಕ್ಟ್ರ್ ತುಂಬ ಸಾಫ್ಟು. ಪಾಪ ರೀ, ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕೆ ರಿಸ್ಟ್ರಿಕ್ಟ್ ಮಾಡೋಣ ಅಂತ. ನಾನು ಉನ್ನತ ಪ್ರೊಡ್ಯೂಸರ್ ಅಲ್ಲ, ನಾನು ರೆಡಿ ಇರಲಿಲ್ಲ. ನೋ ಈ ಫಸ್ಟ್ ಸಿನಿಮಾ, ಹೀರೋಯಿನ್ ಚೆನ್ನಾಗಿ ಕಾಣಲೇಬೇಕು, ಟೈಟ್ಲ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ದರ್ಶನ್ ಅವರಂಥ ಸಿನಿಮಾದಲ್ಲಿ ಟೈಟ್ಲ್ ಕ್ಯಾರೆಕ್ಟರ್ ಮಾಡ್ತಿರೋ ಹೀರೋಯಿನು ಆ ಥರ ನಡೆಯಲ್ಲ, ಚೆನ್ನಾಗಿರಲೇಬೇಕು ಹೀರೋಯಿನು. ಆಮೇಲೆ ನಾನೇನು ಮಾಡ್ತಿದ್ದೆ ಅಂದರೆ, ರಚಿತಾ ಊಟ ಮಾಡುವಾಗೆಲ್ಲ ಎದುರುಗಡೆ ಕೂತ್ಕೊತಿದ್ದೆ ನಾನು, ಫಿಶ್ ಹಾಕ್ಬೇಡಿ ಇವರಿಗೆ, ಚಿಕನ್ ತಿನ್ಬೇಡಿ ಅಂತ. ಅವರು ಆಡ್ಕೊಳ್ಳಿ, ಕವಿ ಸಾರ್ 1 ಪೀಸ್ ಕವಿ ಸಾರ್ ಅನ್ನೋರು. ನಾನು ರಚಿತಾ ಸೀರಿಯಸ್ ಆಗಿ ಏನು ಅಂದ್ಕೊಂಡಿದ್ದೀರಾ, ಇದು ಟೈಟಲ್ ರೋಲು, ದರ್ಶನ್ ಅವ್ರು ಎದುರು ನಿಮ್ಮ ಫಸ್ಟ್ ಸಿನಿಮಾ ಕರಿಯರು, ಹಂಗೆ ನಾವು ರ್ಯಾಶಾಗಿ ಏನು ಹೇಳ್ತಿರ್ಲಿಲ್ಲ. ಬಟ್ ಏನು ರಚಿತಾ, ನೋ ಅಂತಿದ್ದೆ. ಇಷ್ಟೆಲ್ಲ ಮಜಾ ಏನಂದರೆ, ಅವ್ರು ನನ್ನ ಎದುರುಗಡೆ ತಿಂತಿಲ್ಲ, ಬಟ್ ಯಾವಾಗಲೂ ಒಂದು ಕವಿ ಸಾರ್ ನಾನು ತಿಂದೆ ಅನ್ನೋರು. ಅದನ್ನು ಮಜವಾಗಿ ಹೇಳೋರು. ಎಲ್ಲೋ ಒಂದು ಕಡೆ ಯಾರೋ ತಂದುಕೊಟ್ಟು ಹೆಂಗೋ ತಿಂದು ಆಮೇಲೆ ಎಲ್ಲೋ ತಿಂದು. ಸೊ ಇದು ನಡೀತಾ ಇತ್ತು. ತುಂಬ ಮಜಾ ಅಂದರೆ ನನಗಿದೆ ಅನಿಸಿದ್ದು. ರೆಗ್ಯುಲರ್ ಒಂದು 20 days ನಾನು ಕೂತ್ಕೋತಿದ್ದೆ ಅವ್ರ ಊಟ ಮಾಡುವಾಗ, ಏನು ತಿಂತಾರೆ, ಏನಿದೆ ಪ್ಲೇಟಲ್ಲಿ ಅಂತ. ಓಕೆ. ಆ್ಯಂಡ್ ಮೆಡಿಕಲ್ ರೆಪ್ ಆಗಿದ್ದಾಗ ನಿಮಗೆ ಒಳ್ಳೆ ಸಂಬಳನೇ ಬರ್ತಿತ್ತು ಅಂತ ಹೇಳಿದ್ರಿ. ಆ್ಯಂಡ್ ಆ ನಂತರ ನಿಮಗೆ ಮೊದಲ ಹಾಡಿಗೆ 2,000 ರೂಪಾಯಿ ಮೊದಲ ಪೇಮೆಂಟ್ ಆಗಿ ನಿಮಗೆ ಸಿಗುತ್ತೆ. ಬಟ್ ನಿಮ್ಮದೇ ಪೇಮೆಂಟ್ ಅಮೌಂಟ್ನ ಕೂಡಿಟ್ಟು ನೀವು ತಗೊಂಡಂಥ ಮೊದಲ ವಸ್ತು ನಿಮಗೆ ಅಂತ ನೀವು ತಗೊಂಡಿದ್ದು ಏನು?
ಕಂಪ್ಲೀಟ್ ನನ್ನ ಅರ್ನಿಂಗ್ಸ್ ಅಲ್ಲಿ ನನಗೆ ನಾನು ಕೊಟ್ಕೋತಾ ಇರೋ ಗಿಫ್ಟ್ ಇದು ಅಂತ. ನಾನು ಬಹುಶಃ ಆ ದಿನಗಳಲ್ಲಿ ಒಂದು ಕ್ರೇಜ್ ಇತ್ತೇನೆಂದರೆ ಹಾ. ಸಿನಿಮಾದವ್ರು ನಿಮ್ಮ ಗೊತ್ತಿದ್ದಂಗೆ ಈ ಡೈರೆಕ್ಟ್ರುಕ್ಕಿಂತ ಜಾಸ್ತಿ ಪ್ರೊಡ್ಯೂಸರ್ಸು ದಪ್ಪ ದಪ್ಪ ಚೈನ್ ಹಾಕೋ ಬರ್ತಾಯಿದ್ರು ಅಲ್ವಾ, ಚಿನ್ನದ್ದು. ಅದು ಇನ್ನೊಂದು ಆ ಚೈನ್ ಹಾಕ್ಕೊಂಡು ಊರಲ್ಲಿ ಯಾರೋ ಹುಡುಗರು ಬಂದರೆ ಅವ್ರಿಗೆ ಬಹಳ ಗೌರವ, ಸಕ್ಕ ದುಡ್ಡು ಬಿಟ್ಟಿದ್ದಾನೆ ಅಂತ. ಅದು ನನ್ನ ಕ್ಯಾರೆಕ್ಟರ್ ಅಲ್ಲ ಆ್ಯಕ್ಚುಲಿ, ಬಟ್ ಹೆಂಗೆ ನಾನು ಇನ್ಫ್ಲೂಯೆನ್ಸ್ ಅಂತ ಇವತ್ತು ನಂಗೆ ಗೊತ್ತಿಲ್ಲ. ಅದು ನನಗೂ ಊರಲ್ಲಿ ಇಷ್ಟೆಲ್ಲ ಹಾಡು ಬರೆದ್ರು ಅಥವಾ ಬರೆದು ಎಲ್ಲೋ ಒಂದು ಕಡೆ ಏನೋ ಮಾಡ್ತಿರ್ತಾನೆ ಬೆಂಗಳೂರಲ್ಲಿ ಅನ್ನೋ ಥರದ್ದೇ. ತುಂಬ ಜನ ನಂಬೋಕ್ಕೂ ರೆಡಿ ಇರಲಿಲ್ಲ ಫಸ್ಟ್ ಇಂಟರ್ವ್ಯೂ ಬರೋ ತನಕ ಅಥವಾ ಫಸ್ಟ್ ಪೇಪರ್ಲೆ ಫೋಟೋ ಬರೋ ತನಕ. ಕವಿರಾಜ್ ಅಂದರೆ ಎಷ್ಟೋ ಜನ ಇರ್ಬೋದು, ಇವನೇ ಅಂತ ಏನು ಗ್ಯಾರಂಟಿ ಅನ್ನೋ ಥರ. ಸೊ ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿ ದುಡಿತಿದ್ದೀನಿ ಅಂತ ತೋರಿಸ್ಕೋಬೇಕು ಅನ್ನೋ ಆಸೆ ಬಿಡ್ತು ನನಗೆ ಅಂತ. ಒಂದು ದಪ್ಪ ಚಿನ್ನದ ಸರ ಒಂದು ಅಷ್ಟು ದುಡ್ಡು ಆದ ತಕ್ಷಣ ಮೋಸ್ಟ್ಲಿ ಆ ಹೊತ್ತಿಗೆ ಅದಕ್ಕೆ ಒಂದು 30-40 ಸಾವಿರ ಇರ್ಬೋದು. ಅಷ್ಟಕ್ಕೆ ದಪ್ಪ ಚಿನ್ನದ ಸರ ಒಂದು 20 ವರ್ಷದಿಂದ ಒಂದು ಮಟ್ಟಕ್ಕೆ ದಪ್ಪ ಸಿಕ್ಕಿತ್ತು. ಅದು ದಪ್ಪ ತೊಗೊಂಡು ಹಾಕ್ಕೊಂಡು ನಾನು ಊರಿಗೆ ಹೋಗಿದ್ದೆ. ಫುಲ್ ಝೂಮಲ್ಲಿ ಓಡಾಡಿದೆ ಆ್ಯಕ್ಚುಲಿ. ಎಲ್ಲ ನೋಡಿದ್ರೆ ಖುಷಿ, ಇನ್ನೂ ಒಂದು ಹೆಮ್ಮೆ, ಎಲ್ಲ ಗಮನಿಸ್ತಾ ಇದ್ದಾರೆ ಅಂತ. ಅಷ್ಟು ದಪ್ಪ ಯಾರು ಆ ಕಡೆ ಅಂತೂ ಆಗ್ತಿರಲಿಲ್ಲ. ಇಲ್ಲಿ ಬಿಡಿ, ಇಲ್ಲಿ ನಮ್ಮೂರ ಕಡೆ ಎಲ್ಲ ಯಾರು ಕತ್ತಲ್ಲ ಅಷ್ಟು ದಪ್ಪ ಚೈನ್ ಇರಲಿಲ್ಲ. ಸೊ ಫುಲ್ ಝೂಮು. ಬಟ್ 2 days 3 days ತನಕ ಓಕೆ. ಆಮೇಲೆ ನನಗೆ ನನಗೆ ಏನು ಮಾಡ್ತಿದ್ದೀಯ ನೀನು, ಬೇಕಾ ಇವೆಲ್ಲ ಬಿಲ್ಡಪ್ಪು ಅಂತ ಒಂಥರ ಗಿಲ್ಟಾಗಿ ಶುರು ಆಯ್ತು. ಆಮೇಲೆ ಅಲ್ಲೇ ಆ್ಯಕ್ಚುಲಿ ಅದೇ ಟ್ರಿಪ್ಪಲ್ಲೇ ನಾನು ತೆಗೆದುಬಿಟ್ಟು ಅದು ನಮ್ಮ ಅಪ್ಪಂಗೆ ಕೊಟ್ಟೆ. ನಾನು ಯಾವತ್ತೂ ಹಾಕಿಲ್ಲ ಅದನ್ನು. ಮೋಸ್ಟ್ಲಿ ಆ ಊರಲ್ಲಿ ಹೆಚ್ಚು ಕಡಿಮೆ ನಾನೊಂದು ವಾರ ಹಾಕಿ ಸ್ವಲ್ಪ ಮಿಂಚೋಣ ಅಂತ ಹೊಡೆ. ಆಮೇಲೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸ್ತು, ಇದು ಯಾಕೆ ಮಾಡ್ತಾಯಿದ್ದೀನಿ ನಾನು, ಯಾರಿಗೋ ತೋರ್ಸೋಕ್ಕೆ ಬೇಕಿಲ್ಲ ಇದು ಅಂತ. ಅವತ್ತಿಂದನೇ ಹಾಕಿಲ್ಲ ನಾನು ಅದನ್ನು. ಇದು ನಿಮಗೆ ನೀವು ಕೊಟ್ಕೊಂಡಂತಹ ಗಿಫ್ಟ್ ಆಗಿದ್ರೆ, ಮತ್ತೊಂದು ಕಡೆ ರೆಮ್ಯುನರೇಷನ್ ಅಂತ ಸಿಗೋದು ಬೇರೆ, ಪ್ರೀತಿಯಿಂದ ಕೆಲವರು ನಿಮಗೆ ಒಂದಷ್ಟು ಗಿಫ್ಟ್ಸ್ನ ಕೂಡ ಕೊಟ್ಟಿರಬಹುದು. ಅಂತ ಒಂದು ಮೆಮೊರಬಲ್ ಗಿಫ್ಟ್ ಯಾವುದು ಸರ್? ತುಂಬ ಇದೆ ಗಿಫ್ಟ್ಸ್, ಆ ಥರದ ಗಿಫ್ಟ್ಸ್ ತುಂಬ ಇದೆ ನನಗೆ. ನಾನು ಫಸ್ಟ್ ಹಾಡು ಬರೆದಾಗಲೇ ಹಾಡು ಬರೆದು ಒಂದಷ್ಟು ದಿನ ಆಗಿತ್ತು ಆ್ಯಕ್ಚುಲಿ, 1-2 ವರ್ಷನೇ ಆಗಿತ್ತು ಮೋಸ್ಟ್ಲಿ. ಆವಾಗ ಒಂದು ದಂಪತಿಗಳು, ಲಾಯರ್ ದಂಪತಿಗಳು ನನಗೆ ಒಂದಿನ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಸರ್ ನೀವು ನಮ್ಮ ಜೊತೆ ಒಂದು ಊಟಕ್ಕೆ ಬರಬೇಕು ಅಂತ ಕರೆದ್ರು ನನಗೆ. ಏನಕ್ಕೆ ಅಂತ ಕೇಳಿದ್ರೆ, ಸರ್ ನಾವು ಹೇಳ್ತೀವಿ ಪ್ಲೀಸ್ ಬನ್ನಿ ಅಂತ, ಪ್ಲೀಸ್ ಬರಬೇಕು ನೀವು ಅಂತ. ಎಲ್ಲೋ ಸಿಕ್ಕಿದ್ರು, ಕನೆಕ್ಟ್ ಆದರು, ಸರಿ ಅಂತ ಹೋದರೆ ಅವರು ಹೇಳಿದ್ರು ಅವರಿಬ್ಬರು ಎಷ್ಟೋ ವರ್ಷದಿಂದ ಲವ್ ಮಾಡ್ತಾಯಿದ್ದಾರಂತೆ, ಲವ್ ಇತ್ತಂತೆ ಅವರಿಗೆ. ಅಂದರೆ ಒಂಥರ ಅದು ಗೊತ್ತಿದೆ, ಇವನು ಎಲ್ಲಿ ಅಂತ ಅವನು, ಅವಳೆಲ್ಲಿ ಅಂತ ಇವರು, ಹೀಗೆ ಅದು ಆಗ್ತಾನೇ ಇರಲಿಲ್ಲ. ಸೊ ಐಸ್ ಬ್ರೇಕಿಂಗ್ ಹೇಳ್ತೀವಲ್ಲ, ಅದು ಆಗ್ತಾನೇ ಇರಲಿಲ್ಲ. ಸೊ ಈ ನನ್ನ ಫಸ್ಟ್ ಸಾಂಗಲ್ಲೇ ಒಂದು ಪದ ಇತ್ತು, ನಾ ಹೇಳಬೇಕೆ ನೀ ಹೇಳಬೇಕೆ ಈ ಪ್ರೀತಿ ಎಲ್ಲ ಹೇಳಿದ್ರೆ ಯಾರಾದರೇನು ಅನ್ನಬಾರದೆ ಅನ್ನೋ ಥರ. ಅದನ್ನು ಕೇಳಿದ್ಮೇಲೆ ಈ ಹುಡುಗ ಓಕೆ ನಾನು ಕಾಯೋದು ಬೇಡ ಹೇಳ್ಬಿಡ್ತೀನಿ ಅಂತ ಹೇಳಿ ಅವ್ರ ಮದುವೆ ಆಗಿ ಅವ್ರ ಖುಷಿ 1-2 ವರ್ಷ ಆದಮೇಲೆ ಇದನ್ನು ಹೇಳಿ ನನಗೊಂದು ಪಾರ್ಟಿ ಕೊಡಿಸಿದ್ರು ಅವ್ರು ಆ್ಯಕ್ಚುಲಿ. ಅದು ತುಂಬ ಅಂದರೆ ಏನೋ ಒಂದು ನನ್ನ ಹಾಡಿನ ಪರಿಣಾಮ ಯಾರೋ ಮೇಲೆ ಬೀರಿದೆ ಅಂತ. ಇನ್ನೊಬ್ಬರು ನನಗೊಂದಿನ ಸಿಕ್ಕಿದ್ರು, ಅವರು ನನ್ನ ಟೆನ್ಷನ್ ಲೈಫ್ ಒಂಥರ ಟೆಂಪ್ಟೇಷನ್ ಅಂತ ಅಪ್ಪೂರಿಗೆ ಬರೆದಿದ್ದ ಸಾಂಗು. ಅದು ಕೂಡ ಹಾಗೇ ಒಂದು ಯಾವತ್ತೂ ನಾನು ಅವಾಗ ಬೈಕಿತ್ತು ಅನಿಸುತ್ತೆ ನನ್ನ ಹತ್ರ, ಸಿಗ್ನಲ್ನಿಂದ ಬಂದು ಕಾಲಿಗೆ ಬಿದ್ದುಬಿಟ್ರು ನನಗೆ. ಚಿಕ್ಕ ಹುಡುಗನೇ ಅಂದರೆ ನಾನು ಚಿಕ್ಕವನು, ಅವ್ರು ನನಗಿಂತ ಸ್ವಲ್ಪ ಚಿಕ್ಕವರು. ಅವಾಗ ಅಂದರೆ ಅವರು, ಸರ್ ನಾನು ಒಂಥರ ಡಿಪ್ರೆಷನಲ್ಲಿ ಸಾಯಬೇಕು ಅನ್ನೋ ಲೆವೆಲ್ ಇದ್ದಾಗ ಈ ಹಾಡು ಕೇಳಿದ್ದು ಸರ್. ಅಲ್ಲಿಂದ ನಾನು ಚೇಂಜ್ ಆದೆ ಸರ್, ಇವತ್ತೇನೋ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಸರ್ ಅನ್ನೋ ಥರದ್ದು. ಇವೆಲ್ಲ ತುಂಬ ಮೆಮೊರೇಬಲು. ಮತ್ತು ಈಗ ನನ್ನ ಮಿಸ್ಸಸ್ ಆ್ಯಕ್ಚುಲಿ ಅವಾಗ ನನ್ನ ಫ್ರೆಂಡು, ಅವರು ನನಗೆ ನನ್ನ ಫಿಲ್ಮ್ಫೇರ್ ಅವಾರ್ಡ್ ಬಂದಿದ್ದು ಫೋಟೋ ತುಂಬ ದೊಡ್ಡದಾಗಿ ಒಂದು ಫ್ರೇಮಕ್ಸ್ ನನ್ನ ಸೈಜ್ ಲೈವ್ ಸೈಜ್ಗೆ ಒಂದು ಕೊಟ್ಟಿದ್ರು. ತುಂಬ ಇದ್ದಾವೆ, ತುಂಬ ಗಿಫ್ಟ್ಸು ಈ ಥರ. ನೆನಪು ಮಾಡ್ಕೋಬೇಕಂದ್ರೆ ಇವು 3-4 ನೆನಪು ಮಾಡ್ಕೋಬೋದು. ತುಂಬ ಆಗಿದ್ದಾವೆ, ಈ ಥರದ್ದೆಲ್ಲ ತುಂಬ ಇರ್ತವೆ. ಸರ್, ಇವಾಗ ನಾವು ರೆಮ್ಯುನರೇಷನ್ ಬಗ್ಗೆ ಮಾತಾಡಿದ್ವಿ, ಅಪ್ರಿಸಿಯೇಷನ್ ಬಗ್ಗೆ ಮಾತಾಡೋಣ. ಆಫ್ಕೋರ್ಸ್ ಗಿಫ್ಟ್ಸ್ ಬಗ್ಗೆನೂ ಮಾತಾಡಿದ್ವಿ, ಅಪ್ರಿಸಿಯೇಷನ್ ಬಗ್ಗೆ. ಈ ಹಿಂದೆ ಒಂದಷ್ಟು ಡಬ್ಬಿಂಗ್ ಆರ್ಟಿಸ್ಟ್ಸ್ಗಳ ಜೊತೆ ಮಾತಾಡಿದಾಗ ಒಂದು ಕಾಮನ್ ಪ್ರಾಬ್ಲಮ್ ಅಥವಾ ಕನ್ಸರ್ನ್ ಎಲ್ಲರೂ ರೇಸ್ ಮಾಡಿರೋದೇನೆಂದ್ರೆ, ಅವ್ರು ಯಾರಿಗೆ ಡಬ್ ಮಾಡಿರ್ತಾರೆ ಮೋಸ್ಟ್ ಆಫ್ ದೆಮ್ ಆ ಹೀರೋಯಿನ್ಸ್ಗೆ ಇವ್ರು ಗೊತ್ತೇ ಇರೋದಿಲ್ಲ. ಹೊರಗೆಲ್ಲೋ ಸಿಕ್ಕಾಗ ಇವರೇ ಪರಿಚಯ ಮಾಡ್ಕೊಳ್ಬೇಕು, ಸೇಯಿಂಗ್ ನಾನು ಇಂತಿಂತವಳು ನಿಮಗೆ ಡಬ್ ಮಾಡ್ತೀನಿ ಅಂತ. ಅವಾಗ ಓ ಹೌದಾ ಅಂತ ಒಂದು ಫಿಲಮ್ ಆದಮೇಲೆ ಚೆನ್ನಾಗಿ ಡಬ್ ಮಾಡಿದ್ಯಾ ಅಂತ ಹೇಳಿ ಒಂದು ಕಾಲ್ ಮಾಡಿ ಕಾಂಪ್ಲಿಮೆಂಟ್ಸ್ ಸಹ ಕೊಟ್ಟಿರೋದಿಲ್ಲ. ಅಥವಾ ಒಂದು ಸ್ಟೇಟ್ ಅವಾರ್ಡ್ ಬಂದಿರುತ್ತೆ, ಆದರೆ ಅದರಲ್ಲಿ ಸ್ವಲ್ಪ ಪಾಲಾದರೂ ಇವ್ರಿಗೆ ಸೇರಬೇಕು ಅನ್ನೋದು ಇರೋದಿಲ್ಲ ಅಂತೆಲ್ಲ. ಸೊ ನಿಮ್ಮನ್ನ ಆಸ್ ಅ ಲಿರಿಸಿಸ್ಟ್ ನಾನೇನು ಕೇಳಬೇಕಂದ್ರೆ,
ನೀವು ಹಾಡುಗಳನ್ನ ಬರ್ದಿರ್ತೀರಾ, ಸಾಕಷ್ಟು ಹೀರೋಸ್ಗೆ ದೊಡ್ಡ ದೊಡ್ಡ ಬ್ರೇಕ್ಗಳನ್ನ ಕೊಟ್ಟಂತ ಸಿನಿಮಾದ ಹಾಡುಗಳದಾಗಿರುತ್ತೆ. ಎಷ್ಟು ಜನ ನಿಮಗೆ ಆಫ್ಟರ್ ಅ ಫಿಲ್ಮ್ಸ್ ಸಕ್ಸಸ್ ಅಥವಾ ಒಂದು ಆಡಿಯೋ ಸಕ್ಸಸ್ನ ನಂತರ ಕಾಲ್ ಮಾಡಿ ನನಗೆ ಇಷ್ಟೊಳ್ಳೆ ಹಾಡನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ? ನನಗೆ ವಿಷಯದಲ್ಲಿ ಹೇಳಿದ್ದಾರೆ ಸಾಮಾನ್ಯ ನಮ್ಮ ಒಳ್ಳೊಳ್ಳೆ ಹಿಟ್ ಹಾಡಿಗೆಲ್ಲ ಅದರಲ್ಲೇ ಅಭಿನಯಿಸಿದ ಹೀರೋಗಳು ಗ್ರೀಟ್ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ಇವಾಗಲೂ ನಾನು ತುಂಬ ನೆನೆಸ್ಕೋಬೇಕು ಅಂದರೆ ಶ್ರೀನಗರ್ ಕಿಟ್ಟಿ ಅವ್ರನ್ನ, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಆ್ಯಂಡ್ ಶ್ರೀಮುರಳಿ ಅವರಂತೂ ನನಗೆ ನನ್ನ ಉದಯ್ ಶಂಕರ್ ಅನ್ನೋರು, ಅಂದರೆ ಅವರ ಉದ್ದೇಶ ಅಂದರೆ ಬಿಕಾಸ್ ಆಫ್ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲ ಹಿಟ್ ಸಾಂಗ್ ನಾನೇ ಬರ್ತೀನಿ. ಯಶವಂತು, ಕಂಠಿ, ಸಿದ್ದು, ಅದರ ದೊಡ್ಡ ದೊಡ್ಡ ಹಿಟ್ ಸಾಂಗು. ಮೊದಲು ಬಗೆಗಿಳಿದ ಇರ್ಬೋದು, ಜಿನು ಜಿನುಗು ಜೇನಹಾನಿ, ಬಾನಿಂದ ಬಾಚಂದ್ರ, ಯಾವತ್ತು ಅವರು ಸಿಗ್ದಾಗೆಲ್ಲ ಇವಾಗಲೂ ಅದೇ ಪ್ರೀತಿ. ಅವರು ನನ್ನ ಉದಯ್ ಶಂಕರ್ ಅಂತಲೇ ಕರೀತಾರೆ ನಂಗೆ ಅವರು. ಆಮೇಲೆ ಕಿಟ್ಟಿಯು ಅಷ್ಟೇ ತುಂಬ ನೆನೆಸ್ಕೋತಾರೆ. ಫೋನ್ ಮಾಡಿದ್ರೆ ನೀವು ನನ್ನ ಒನ್ ಆಫ್ ದ ಪಿಲ್ಲರ್ ನನಗೆ ಅಂತ ಹಂಗೆ ಹೇಳ್ತಾರೆ. ಗಣೇಶು, ಎಲ್ಲರೂ, ದರ್ಶನ್ ಅವರು, ಸುದೀಪ್ ಅವರು ಸಿಕ್ಕಿದಾಗೆಲ್ಲ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ರು, ಒಂದು ಮಟ್ಟಕ್ಕೆ ಇಟ್ಟಾಗಿದ್ರು, ದೆ ಮೆನ್ಷನ್ ಮಾಡ್ತಾರೆ ಅವರು.